ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲಿಶು ವ್ಲಾಗ್ಸ್. ಇದು ವೆಡ್ನೆಸ್ಡೇ ಮಾರ್ನಿಂಗ್ ನಾನು ದೋಸೆ ಮಾಡೋಣ ಅಂತ ಅವತ್ತು ಹಿಂದಿನ ದಿನವೇ ದೋಸೆ ಇಟ್ಟು ರುಬ್ಬಿಕ್ಕಿದ್ದೆ. ಲಿಶನ್ ಫಸ್ಟ್ ಸ್ಕೂಲಿಗೆ ಹೋಗೋದ್ರಿಂದ ಅವನಿಗೆ ಫಸ್ಟ್ ಕಾಯಿ ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅವನಿಗೆ ಕಾಯಿ ಚಟ್ನಿ ಅಂದರೆ ಇಷ್ಟ. ಸೊ ಹಾಗಾಗಿ ಆಮೇಲೆ ಪಲ್ಯನೂ ಮಾಡ್ಕೋಬೇಕು, ಆಲೂಗೆಡ್ಡೆ ಪಲ್ಯ, ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಈಗ ಫಸ್ಟ್ ಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಕಾಯಿ, ಫ್ರೆಶ್ ತೆಂಗಿನ ತುರಿ, ಹಾಗೆ ಸ್ವಲ್ಪ ಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ನಾನಿಲ್ಲಿ ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಪುದೀನ ಮತ್ತು ಶುಂಠಿ ಹಾಕ್ಕೊಂಡ್ರೆ ಕಾಯಿ ಚಟ್ನಿ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಹೊತ್ತಿರುತ್ತೆ. ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಈಗ ಹಾಗೆ ಚಟ್ನಿ ಹಾಕ್ತಿದ್ದಂಗೆ ನಾನು ಆಲೂಗೆಡ್ಡೆ ಬೇಯಿಸೋಣ ಅಂತ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೆಂದ್ಬಿಟ್ರೆ ಬೇಗನೆ ಪಲ್ಯ ಮಾಡ್ಕೊಬೋದು. ಆ ಪಲ್ಯ ಏನು ಈಸಿ. ಈಗ ಪಲ್ಯ ಮಾಡ್ಕೊಳ್ಳೋಣ. ನಾನು ಆಲೂಗೆಡ್ಡೆ ಏನು ಬೇಯಿಸಿದ್ನಲ್ಲ ಆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಅದು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಕಲರ್ ಚೇಂಜ್ ಆಗಿದೆ. ಈಗ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಾಯ್ಲ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಬೇಯುತ್ತೆ. ನೋಡ್ತಾ ಇರ್ಬೋದು ಈರುಳ್ಳಿ ಈಗ ಬೆಂದಿದೆ. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಇನ್ ಕೇಸ್ ಏನಾದರೂ ಉಪ್ಪು ಕಡಿಮೆ ಇದೆ ಅಂತ ಅಂದರೆ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆನ ತುಂಬ ನುಣ್ಣಗೂ ಸ್ಮ್ಯಾಶ್ ಮಾಡಬಾರ್ದು ಮತ್ತು ತುಂಬ ದಪ್ಪನೂ ಇರಬಾರ್ದು. ಈ ಥರ ಇದ್ದರೆ ಸಾಕು. ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಉಪ್ಪು ಖಾರ ಹಾಕಬೇಕು. ಹಾಗಾಗಿ ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಆಲ್ಮೋಸ್ಟ್ ಎಲ್ಲ ಡಿಶಸ್ಗೂ ಕಾಯಿ ಹಾಕ್ತೀನಿ, ಅಂದರೆ ಹಾಕೋ ಅಂಥದ್ದಕ್ಕೆ. ಈ ಕಾಯಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಿಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನೀಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಇದನ್ನು ಹಿಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು. ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು 2 ಕೂಡ ಮಾಡ್ತೀನಿ ದೋಸೆ ಮಾಡಿದ್ರೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಈಗ ದೋಸೆ ಮಾಡ್ಕೊಳ್ಳೋಣ. ನಾನು ದೋಸೆ ನೈಟೇ ರುಬ್ಬಿಟ್ಟಿದ್ದೆ, ಚೆನ್ನಾಗಿ ಹುಳಿ ಬಂದಿತ್ತು. ತುಂಬ ಹುಳಿ ಬಂದರೂ ಕೂಡ ಚೆನ್ನಾಗಿರಲ್ಲ. ನಾನು ಈ ದೋಸೆ ಹಿಟ್ಟಿಗೆ ಅವಲಕ್ಕಿ, ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಕಲರು ಬರುತ್ತೆ. ನೀವು ಕಲರ್ ಬರಬೇಕು ಅಂದರೆ 1 ಸ್ಪೂನ್ ಶುಗರ್ ಹಾಕಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಯಾವುದೇ ಶುಗರೆಲ್ಲ ಹಾಕೋಕ್ಕೋಗಲ್ಲ. ನಾನೇನು ರುಬ್ಬಿಟ್ಕೊಂಡಿರ್ತೀನಲ್ಲ ಆ ಹಿಟ್ಟಲ್ಲೇ ತುಂಬ ಕ್ರಿಸ್ಪಿಯಾಗಿ ಮತ್ತು ಕಲರಾಗಿ ದೋಸೆ ಬರುತ್ತೆ. ನೋಡ್ತಾ ಇರ್ಬೋದು. ನೀಟಾಗಿ ತೆಳ್ಳಗೆ ಹೊಯ್ಕೋಬೇಕು. ನನ್ನ ಹತ್ರ ಸ್ವಲ್ಪ ಚಿಕ್ಕ ಹೆಂಚಿದೆ, ಹಾಗಾಗಿ ನಾನು ಆ ಚಿಕ್ಕ ಹೆಂಚಲ್ಲೇ ದೋಸೆ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ಬೆಂದಿದೆ ದೋಸೆ, ತುಂಬ ಕ್ರಿಸ್ಪಿಯಾಗಿತ್ತು. ನೋಡ್ತಾ ಇರ್ಬೋದು. ಇಲ್ಲಿ ಮೆತ್ತಗಿಲ್ಲ, ಕ್ರಿಸ್ಪಿಯಾಗಿದೆ ದೋಸೆ. ಚೆನ್ನಾಗಿ ಬಂದಿತ್ತು ದೋಸೆ. ಇವತ್ತಿನ ತಿಂಡಿ ದೋಸೆ, ಆಲೂಗೆಡ್ಡೆ ಪಲ್ಯ, ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು. ದೋಸೆಗೆ ಕಾಯಿ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಒಳ್ಳೆ ಕಾಂಬಿನೇಷನ್ನು. ಹಾಗೆ ನಾನು ಬಾಗಿಣಕ್ಕೆ ಅಂತ ಹೇಳಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರಲ್ಲ ತವ್ರ ಮನೆಯಿಂದ, ಅದಕ್ಕೆ ಅಂತ ನಾನು ಸೀರೆ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ಬಂದಿದೆ. ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಪಿಂಕ್ ಕಲರ್ ಸ್ಯಾರಿ ಬುಕ್ ಮಾಡಿದ್ದೆ.
ಆನ್ಲೈನಲ್ಲಿ ಸ್ಯಾರಿ ಬುಕ್ ಮಾಡೋಕ್ಕೂ ಭಯ ಆಗುತ್ತೆ, ಯಾವ ಥರ ಇರುತ್ತೋ ಕ್ವಾಲಿಟಿ ಏನೋ ಅಂತ. ಬಟ್ ಈ ಸೀರೆ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಈ ಸ್ಯಾರಿ ಬುಕ್ ಮಾಡಿದ್ದೆ. ಪಿಂಕ್ ಕಲರ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಕಾಟನ್ ಟಿಶ್ಯೂ ಸ್ಯಾರಿ, ಡಬಲ್ ಕಲರ್ ಕಾಂಬಿನೇಷನ್ ಇದೆ. ಹಾಗೆ ರನ್ನಿಂಗ್ ಬ್ಲೌಸ್ ಇತ್ತು ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಕಾಂಟ್ರಾಸ್ಟ್ ಬ್ಲೌಸು. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ಬಾಗಿನ ಕೊಡಬೇಕಾದ್ರೆ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದ್ವಿ ಅಂದರೆ, ಅದರಲ್ಲಿ ಚಿಕ್ಕ ಚಿಕ್ಕ ಕುಂಕುಮ ಭರಣಿ, ಕನ್ನಡಿ, ಹಾಗೆ ಗೌರಿ ದಾರ ಅದೆಲ್ಲ ಇರ್ತಾಯಿತ್ತು. ಅದೆಲ್ಲ ಕಲೆಕ್ಟ್ ಮಾಡೋದೇ ಒಂಥರ ನಮಗೆ ಖುಷಿ ಆಗ್ತಾಯಿತ್ತು. ನಾನು ಬೆಂಗಳೂರಲ್ಲಿದ್ದಿದ್ರೆ ನಮ್ಮಪ್ಪ ಇಲ್ಲ ಅಂದರೆ ನಮ್ಮ ಅಣ್ಣ ಬಂದು ಬಾಗಿನ ಕೊಟ್ಟೋಗೋರು. ಎಲ್ಲ ಬಾಗಿನ ಸಾಮಾನು ಏನು ಫ್ರೂಟ್ಸು ಎಲ್ಲ ತೊಗೊಂಬಂದು ಇಷ್ಟು ಅಂತ ಅಮೌಂಟ್ ಕೊಟ್ಬಿಟ್ಟು ಹೋಗೋರು. ಈ ಸಲ ನಾನು ಪುಣೆಯಲ್ಲಿ ಇರೋದ್ರಿಂದ ನನಗೇ ಅಮೌಂಟ್ ಹಾಕಿದ್ರು. ನಾನು ವರ್ಷ ಪೂಜೆ ಮಾಡೇ ಮಾಡ್ತೀನಿ. ಇಲ್ಲೂ ಅಷ್ಟೇ ನನಗೇನೇನು ಐಟಮ್ ಬೇಕೋ ಅದೆಲ್ಲ ತೊಗೊಂಡು ಗೌರಿ ಪೂಜೆ ಮಾಡ್ತೀನಿ. ನೋಡ್ತಾ ಇರ್ಬೋದು ಸ್ಯಾರಿ ಈ ಥರ ಇದೆ. ಇದು ಬ್ಲೌಸು, ಹಾಗೆ ಇದು ಸೆರಗು. ತುಂಬ ಚೆನ್ನಾಗಿತ್ತು, ನನಗೇನೋ ತುಂಬ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಖುಷಿ ಆಯಿತು. ಓಕೆ, ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದಕ್ಕೂ ಒಳ್ಳೆ ಸ್ಯಾರಿ ಸಿಕ್ತು ಅಂತ ಅಂದ್ಕೊಂಡೆ. ಹಾಗೆ ಇಲ್ಲಿ ಅಷ್ಟಾಗಿ ಸ್ಯಾರಿ ಚೆನ್ನಾಗಿರೋ ಸಿಗಲ್ಲ ಪುಣೆಯಲ್ಲಿ, ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇಲ್ಲಿ ಯಾವ ಥರ ಸ್ಟೈಲ್ ಇದೆಯೋ ಅಂದರೆ ಮಹಾರಾಷ್ಟ್ರ ಸ್ಟೈಲ್ ಆ ಥರ ಸ್ಯಾರಿ ಸಿಗುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗಲ್ಲ. ಹಾಗೆ ನಿನ್ನೆ ನಾನೇನು ಗಣೇಶ ಮಾಡಿದ್ನಲ್ಲ, ಹಾಗಾಗಿ ನನ್ನ ಮಗನೂ ಮಾಡಬೇಕು ಅಂತ ಹೇಳಿ ಇಲ್ಲಿ ಪೇಂಟ್ ಮಾಡ್ತಿದ್ದಾನೆ ನೋಡಿ. ಅವರ ಡ್ಯಾಡಿ ಹತ್ರ ಗಣೇಶ ಮಾಡಿಸ್ಕೊಂಡು ಪೇಂಟ್ ಮಾಡ್ತಾ ಇದ್ದಾನೆ. ಅದು ಇನ್ನೂ ನೀಟಾಗಿ ಪೇಂಟ್ ಮಾಡಬೇಕು ನೀನು. ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಸ್ವಲ್ಪ ನೀಟಾಗಿ ಪೇಂಟ್ ಮಾಡಬೇಕಿತ್ತು. ಓಕೆ, ಆಯ್ತು. ಏನ್ ಪಾಪು ಅದು? ಯಾಕಲ್ಲಿ ವೈಟ್ ಕಲರ್ ಆಗ್ತಿದ್ಯಾ? ಅದು ಹಂಗೆ ಇದೆ. ಅದು ಗಣೇಶ ಹಂಗೇನಾ ಇರೋದು? ಕ್ಲೋಸ್ ಮಾಡಿ.